ರಾಜ್ಯದಲ್ಲಿ ಕಳೆದ ತಿಂಗಳು ಆಗಸ್ಟ್ ಆರಂಭದ ದಿನಗಳಲ್ಲಿ 15 ದಿನಗಳ ಕಾಲ ರಾಜ್ಯಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಉತ್ತಮವಾದಂಥ ಮಳೆ ಆಯಿತು. ಅದಾದ ಮೇಲೆ ಬರ್ತಾ 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 ಮಳೆಯ ಪ್ರಮಾಣ ಕಡಿಮೆ ಆಗ್ತಾನೆ ಬಂತು. ಸೊ ಹಾಗಾದರೆ ಈ ವಾರ ರಾಜ್ಯದಲ್ಲಿ ಎಲ್ಲಾದರೂ ಮಳೆ ಇದೆಯಾ? ಮಳೆ ಇರೋದಾದರೆ ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ಅಲರ್ಟನ್ನು ಹವಾಮಾನ ಇಲಾಖೆ ಏನಾದರೂ ನೀಡಿದೆಯಾ? ಬೆಂಗಳೂರಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ? ಭಾರಿ ಮಳೆ ಆಗುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಏನಾದರೂ ನೀಡಿದೆಯಾ? ಪ್ರತಿ ಜಿಲ್ಲೆ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಾರದ್ದು ಅಂದರೆ 17ನೇ ತಾರೀಕಿಂದ ಅಂದರೆ ನಾಳೆಯಿಂದ 23ನೇ ತಾರೀಕುವರೆಗೂ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳು, ಎಸ್ಪೆಷಲಿ ಬೆಂಗಳೂರಲ್ಲಿ ಏನಾದರೂ ಮಳೆ ಆಗುತ್ತಾ ಅಂಥೇಳಿ ಇವುಗಳೆಲ್ಲ ಮಾಹಿತಿಯನ್ನು ನಿಮಗೆ ಮೊದಲನೇದಾಗಿ ಕೊಡ್ತಾ ಹೋಗ್ತೀನಿ. ಆಗಸ್ಟ್ ತಿಂಗಳ ಆರಂಭದಲ್ಲಿ ಉತ್ತಮವಾದಂಥ ಮಳೆ ಇತ್ತು. ರೆಡ್ ಅಲರ್ಟ್ ಎಲ್ಲ ಕೂಡ ಘೋಷಣೆ ಮಾಡಿದರು. ಮಾನ್ಸೂನ್ ಆರಂಭದಲ್ಲಿ ಉತ್ತಮವಾದಂಥ ಮಳೆ ಆಯಿತು. ಸಾಕಷ್ಟು ಅವಾಂತರಗಳು ಕೂಡ ಆದವು ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ. ಸೊ ಮಲೆನಾಡು ಭಾಗದಲ್ಲೂ ಕೂಡ ಕೆಲವೊಂದಷ್ಟು ಅವಾಂತರ ಆಯಿತು. ಮಳೆ ಕಂಟಿನ್ಯೂ ಆಗಿ ಶುರುವಾಯಿತು. ಆದರೆ 15 ದಿನದಿಂದ ನೋಡ್ತಾ ಹೋದರೆ ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಮಳೆಯ ಪ್ರಮಾಣ ಬಹುತೇಕವಾಗಿ ಕಡಿಮೆ ಆಗಿದೆ. ಸಾಧಾರಣವಾದಂಥ ಮಳೆ ಆಗ್ತಾ ಇದೆ. ಹಾಗಾದರೆ ಈ ವಾರ ರಾಜ್ಯದಲ್ಲಿ ಎಲ್ಲಿ ಯಾವ ರೀತಿಯಾದಂಥ ಮಳೆ ಇದೆ, ಏನಾದರೂ ಅಲರ್ಟ್ ಇದೆಯಾ ಅಂತ ಚೆಕ್ ಮಾಡಿದ್ರೆ ಓವರಾಲ್ ಆಗಿ ರಾಜ್ಯದಲ್ಲೇ ಯಾವ ಜಿಲ್ಲೆಯಲ್ಲೂ ಕೂಡ ಅಲರ್ಟನ್ನು ಅಂದರೆ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿಲ್ಲ. ಹಾಗಾದರೆ ಭಾರೀ ಮಳೆ ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಕೂಡ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡ್ತಾ ಇದೆ. ಆದರೆ ಕರಾವಳಿ ಕರ್ನಾಟಕದ ಭಾಗದ ಜಿಲ್ಲೆಗಳು ಮತ್ತು ಮಲೆನಾಡಿನ ಜಿಲ್ಲೆಗಳೇನಿದ್ದಾವೆ ಇಲ್ಲಿ ಮಳೆ ಮುಂದುವರಿಯುತ್ತೆ. ಸಾಧಾರಣವಾದಂಥ ಮಳೆ ಇರುತ್ತೆ. ಕೆಲವು ಕಡೆಗೆ ಭಾರೀ ಮಳೆ ಆಗ್ಬೋದು. ಆದರೆ ಯಾವುದೇ ರೀತಿಯಾದಂಥ ಅಲರ್ಟನ್ನು ಅಂದರೆ ರೆಡ್ ಅಲರ್ಟ್ ಇರ್ಬೋದು ಅಥವಾ ಯೆಲ್ಲೋ ಅಲರ್ಟ್ ಇರ್ಬೋದು, ಈ ರೀತಿಯಾದಂಥ ಅಲರ್ಟ್, ಆರೆಂಜ್ ಅಲರ್ಟ್ ಇರ್ಬೋದು, ಈ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿಲ್ಲ. ಹಾಗಾದರೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ಮಳೆ ಆಗುತ್ತೆ ಆ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲೂ ಕೂಡ ಕರಾವಳಿ ಕರ್ನಾಟಕದ ಈ 3 ಜಿಲ್ಲೆಗಳಲ್ಲೂ ಕೂಡ ಈ ವಾರ ಕಂಪ್ಲೀಟಾಗಿ ಮಳೆ ಇರುತ್ತೆ. ಕೆಲವು ಭಾಗಗಳಲ್ಲಿ ಅಂದರೆ ಕೆಲವು ದಿನ 25% ಮಳೆ ಆಗ್ಬೋದು, ಕೆಲವು ಪ್ರದೇಶಗಳಲ್ಲಿ ಮಾತ್ರ ಮಳೆ ಆಗ್ಬೋದು. ಕೆಲವು ದಿನ 50% ಅಂದರೆ ಜಿಲ್ಲೆಯಲ್ಲಿ 50 ಭಾಗದಷ್ಟು ಮಳೆ ಆಗುತ್ತೆ. ಉತ್ತಮವಾದಂಥ ಮಳೆ ಆಗುತ್ತೆ. ಸಾಧಾರಣವಾದಂಥ ಮಳೆ ಕೆಲವು ಪ್ರದೇಶಗಳಲ್ಲೂ ಕೂಡ ಆಗ್ಬೋದು. ಸೊ ಇದು 75% ಕೂಡ ಕರಾವಳಿ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ. ಪ್ರತಿದಿನವೂ ಕೂಡ ಮಳೆ ಇದೆ. ಕೆಲವು ಸರಿ ಸಾಧಾರಣವಾದಂಥ ಮಳೆ ಆದರೆ ಕೆಲವು ದಿನಗಳಲ್ಲಿ ಉತ್ತಮವಾದಂಥ ಮಳೆ ಆಗುತ್ತೆ. ಕೆಲವು ಏರಿಯಾಗಳಲ್ಲಿ ಮಾತ್ರ ಮಳೆ ಆಗ್ಬೋದು. ಉದಾಹರಣೆಗೆ ನಿಮಗೆ ದಕ್ಷಿಣ ಕನ್ನಡದ ಯಾವುದೋ ಒಂದು ತಾಲೂಕಲ್ಲಿ ಮಳೆ ಆದರೆ ಇನ್ನೊಂದು ತಾಲೂಕಲ್ಲಿ ಮಳೆನೇ ಆಗದೆ ಇರುವಂಥ ಸಿಚುವೇಶನ್ ನಿರ್ಮಾಣ ಆಗಿರುತ್ತೆ. ಸೊ ಈ ರೀತಿಯಾಗಿ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತಾ ಇರೋದು ಕರಾವಳಿ ಕರ್ನಾಟಕದ ಭಾಗದಲ್ಲಿ. 23ನೇ ತಾರೀಕುವರೆಗೂ ಕೂಡ ಮಳೆ ಇದೆ. ಆದರೆ ಅಲರ್ಟನ್ನು ಘೋಷಣೆ ಮಾಡಿಲ್ಲ. ರೆಡ್ ಅಲರ್ಟ್ ಇಲ್ಲ, ಆರೆಂಜ್ ಅಲರ್ಟ್ ಇಲ್ಲ, ಯೆಲ್ಲೋ ಅಲರ್ಟ್ ಇಲ್ಲ. ಆದರೆ ಉತ್ತಮವಾದಂಥ ಮಳೆ ಆಗುತ್ತೆ ಅಂಥೇಳಿ. ಸೊ ಇದು ಕರಾವಳಿ ಕರ್ನಾಟಕ ಭಾಗದ ಮಾಹಿತಿ. ಆದರೆ ನಾರ್ತ್ ಇಂಟೀರಿಯರ್ ಅಂದರೆ ಉತ್ತರ ಒಳನಾಡು ಭಾಗದಲ್ಲಿ ಬರುವಂಥ ಜಿಲ್ಲೆಗಳಲ್ಲಿ, ಇದರಲ್ಲಿ ಮಲೆನಾಡು ಭಾಗದ ಜಿಲ್ಲೆಗಳು ಬರ್ತವೆ. ಒಂದು ಬೆಳಗಾವಿಯಲ್ಲಿ ಮಳೆ ಇದೆ. ಅಂದರೆ ನಾಳೆ ಮಳೆ ಇದೆ. ಸಾಧಾರಣವಾದಂಥ ಮಳೆ ಇರುತ್ತೆ. ಕೆಲವು ಪ್ರದೇಶಗಳಲ್ಲಿ ಉತ್ತಮವಾದಂಥ ಮಳೆ ಆಗ್ಬೋದು. ನಾಡಿದ್ದು ಅಂದರೆ ನಿಮಗೆ 18ನೇ ತಾರೀಕು ಯಾವುದೇ ರೀತಿಯಾದಂಥ ಮುನ್ಸೂಚನೆ ಇಲ್ಲ. ಆನಂತರ 19, 20, 21, 22, 23 ಈ ವಾರದಲ್ಲಿ ಒಂದು ದಿನ, ನಾಡಿದ್ದು ಒಂದು ದಿನ ಬಿಟ್ಟರೆ ಉಳಿದ ದಿನಗಳಲ್ಲಿ ಮಳೆ ಆಗುತ್ತೆ. ಉತ್ತಮವಾದಂಥ ಮಳೆ ಕೆಲವು ಏರಿಯಾಗಳಲ್ಲಿ ಆಗಬಹುದು. ಸಾಧಾರಣವಾದಂಥ ಮಳೆ ಮುಂದುವರಿಯುತ್ತೆ. ಇದು ಹೊರತುಪಡಿಸಿದಂತೆ ಇನ್ಯಾವ ಜಿಲ್ಲೆಗಳಲ್ಲಿ ಮಳೆ ಜೋರಿದೆ ಅಂತ ನೋಡೋದಾದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಬೆಳಗಾವಿಯಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಇತ್ತು ಅದೇ ರೀತಿ. ಬಟ್ ಆದರೆ ಇಡೀ ಒಂದು ವಾರದ ಕಂಪ್ಲೀಟಾಗಿ ಅಂದರೆ ನಾಳೆಯಿಂದ ಒಂದು ವಾರಗಳ ಕಾಲ 23ನೇ ತಾರೀಕುವರೆಗೂ ಕೂಡ ಮಳೆ ಇದೆ. 50% ಭಾಗದಲ್ಲಿ ಮಳೆ ಆಗುತ್ತೆ ಅಂತ. ಅಂದರೆ ಬೆಳಗಾವಿ ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಅದರಲ್ಲಿ 50% ಪ್ರದೇಶಗಳಲ್ಲಿ ಮಳೆ ಆಗುತ್ತೆ, ಉತ್ತಮವಾದಂಥ ಮಳೆ ಆಗುತ್ತೆ ಅಂಥೇಳಿ. ಆದರೆ
ಯಾವುದೇ ರೀತಿಯಾದಂಥ ಅಲರ್ಟನ್ನು ಹವಾಮಾನ ಇಲಾಖೆ ಸೂಚನೆಯನ್ನು ನೀಡಿಲ್ಲ, ಮುನ್ಸೂಚನೆ ನೀಡಿಲ್ಲ. ಇನ್ನು ಶಿವಮೊಗ್ಗ ಜಿಲ್ಲೆ, ಮಲೆನಾಡು ಭಾಗದಲ್ಲಿ ಬರುವಂಥ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಆಗತ್ತೆ, ಆದರೆ ಯಾವುದೇ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿಲ್ಲ. ಸೇಮ್ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಎಲ್ಲ ಕಡೆ ಬಹುತೇಕವಾಗಿ ಸಾಧಾರಣ ಮಳೆ ಆಗುತ್ತೆ, ಕೆಲ ಏರಿಯಾಗಳಲ್ಲಿ 50% ಉತ್ತಮವಾದಂಥ ಮಳೆ ಆಗುವಂಥ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ, ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡ್ತಾ ಇರೋದು. ಸೊ ಇದು ಶಿವಮೊಗ್ಗ ಜಿಲ್ಲೆಯ ಮಾಹಿತಿ. ಇನ್ನುಳಿದಂತೆ ಯಾವ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಲರ್ಟನ್ನು ಹವಾಮಾನ ಇಲಾಖೆ ನೀಡಿಲ್ಲ. ಸೊ ನಿಮಗೆ ಬರುವಂಥ ಜಿಲ್ಲೆಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಮೈಸೂರು, ಇವನ್ ಕೊಡಗು ಅಲ್ಲೂ ಕೂಡ ಏನಂತ ಹೇಳಿಕೊಳ್ಳುವಂಥ ಮಳೆ ಏನಿಲ್ಲ. ಮಳೆಯ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿಲ್ಲ. ಚೆಕ್ ಮಾಡ್ತಾ ಹೋದರೆ ಹೌದು, ಯಾವ ಜಿಲ್ಲೆಯಲ್ಲೂ ಕೂಡ ಈಗೇನು ಹೇಳಿದ್ನಲ್ಲ ಆ ಜಿಲ್ಲೆಗಳಲ್ಲಿ ಮಳೆ ಇದೆ. ಮಲೆನಾಡು ಭಾಗದಲ್ಲಿ ಮತ್ತು ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಳೆ ಇದೆ. ಇದು ಹೊರತುಪಡಿಸಿದಂತೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಇತರೆ ಜಿಲ್ಲೆಗಳೇನು ಬರ್ತವೆ ಯಾವ್ಯಾವು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ನಿಮಗೆ ಮೈಸೂರು, ಕೊಡಗು, ನಂತರ ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ಬೀದರ್, ಚಿತ್ರದುರ್ಗ, ದಾವಣಗೆರೆ, ಬಿಜಾಪುರ, ಬಾಗಲಕೋಟೆ, ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೆಲವರು ನಿರೀಕ್ಷೆ ಇದೆ. ರೈತರಂತೂ ಈ ಸರಿ ಮಳೆ ಆದರೆ ಒಳ್ಳೆಯದು ಅಂತೇಳಿ ಎಲ್ಲರೂ ಕೂಡ ಆಸೆಯಿಂದ ಇದ್ದಾರೆ. ಆದರೆ ಮಳೆ ಇಲ್ಲ, ಮಳೆ ಮಾಹಿತಿ ಇಲ್ಲ, ಹವಾಮಾನ ಇಲಾಖೆ ಕೊಡ್ತಾ ಇಲ್ಲ. ಯಾಕಂದ್ರೆ ಮುನ್ಸೂಚನೆ ಆ ರೀತಿಯಾದಂಥದ್ದಿಲ್ಲ. ಒಂದು ವೇಳೆ ಹವಾಮಾನ ವೈಪರೀತ್ಯ ಆಗಿ ಏನಾದರೂ ಮಳೆ ಆದರೆ ಆಗ್ಬೋದು, ಆದರೆ ಯಾವುದೇ ರೀತಿಯಾದಂಥ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿಲ್ಲ. ಸೊ ಇದು ಹವಾಮಾನ ಇಲಾಖೆ ಈ ವಾರ 17ನೇ ತಾರೀಕಿಂದ 23ನೇ ತಾರೀಕುವರೆಗೂ ಯಾವ್ಯಾವ ಭಾಗದಲ್ಲಿ ಮಳೆ ಆಗುತ್ತೆ ಅಂದರೆ, ಒಂದು ಭಾಳ ಸ್ಪಷ್ಟ ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ, ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ, ಆದರೆ ಇದರಲ್ಲಿ ಕೊಡಗಲ್ಲಿ ಮಳೆ ಆಗೋದಿಲ್ಲ ಅಂಥೇಳಿ ಮಾಹಿತಿ ಇರೋದು. ಸೊ ಇದು ಹೊರತುಪಡಿಸಂತೆ ಇನ್ನುಳಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಡ್ರೈ ಇದೆ, ಮಳೆ ಏನು ಇಲ್ಲ ಅಂಥೇಳಿ. ಸಾಧಾರಣವಾದಂಥ ಮಳೆ ಆಗ್ತದೆ ಅಂದರೆ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಇಲ್ಲ. ಸಾಧಾರಣವಾದಂಥ ಮಳೆ ಆಗ್ತಾ ಇರೋದು ಎಲ್ಲೆಲ್ಲಿ ಅಂದರೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಕೆಲವು ಕಡೆಗೆ ಉತ್ತಮವಾದಂಥ ಮಳೆ ಆಗುತ್ತೆ, ಮಲೆನಾಡು ಭಾಗದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರೆದಿದೆ. ಸೊ ಈ ವಾರ ಭಾಳ ನಿರೀಕ್ಷೆ ಇಟ್ಕೊಂಡಂಥ ಅನ್ನದಾತರಿಗೆ, ರೈತರಿಗೆ ಮಳೆ ಆಗಬೇಕು ಅಂಥೇಳಿ. ಸೊ ಅವ್ರು ಯಾರಿಗೂ ಕೂಡ ನಿಜವಾಗ್ಲೂ ಕೂಡ ಒಂದು ಸ್ವಲ್ಪ ಬೇಸರದ ಸುದ್ದಿ. ಒಂದು ಗುಡ್ ನ್ಯೂಸ್ ಏನಂದರೆ, ಜಲಾಶಯಗಳು ಬಹುತೇಕವಾಗಿ ಭರ್ತಿ ಆಗ್ತಾ ಇದ್ದಾವೆ. ಎಸ್ಪೆಷಲಿ ತುಂಗಭದ್ರಾ ಜಲಾಶಯ ಏನಿದೆ ಅದು ಭರ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೊಂದು ಅಡಿ ಮಾತ್ರ ಬಾಕಿ ಇರೋದು. ಯಾಕಂದರೆ ಒಂದು ಕ್ರಸ್ಟ್ ಗೇಟ್ ಬಿದ್ದು ಸಾಕಷ್ಟು ಅನಾಹುತ ಆಗಿ ನೀರೆಲ್ಲ 20ರಿಂದ 30 TMC ನೀರೆಲ್ಲದು ಕೂಡ ಹಾಗೆ ನದಿಗೆ ಹರಿಬಿಟ್ರು. ಬಟ್ ಅದಾಗಿ ಕೂಡ ಮಲೆನಾಡು ಭಾಗದಲ್ಲಿ ಉತ್ತಮವಾದಂಥ ಮಳೆ ಆದ ಕಾರಣಕ್ಕಾಗಿ ಡ್ಯಾಮ್ ಆಲ್ಮೋಸ್ಟ್ ಭರ್ತಿ ಆಗ್ತಾ ಇದೆ. ಸೊ ಇದು ಒಂದು ಆಶಾದಾಯಕ ಸುದ್ದಿ. ಆದರೆ ಇನ್ನುಳಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆಯನ್ನೇ ಆಶ್ರಯಿಸಿಕೊಂಡಂಥ ಜಿಲ್ಲೆಗಳೇನಿದ್ದಾವೆ ಅವುಗಳಿಗೆ ಇದು ಸ್ವಲ್ಪ ಕಹಿಯಾದಂಥ ಸುದ್ದಿನೇ. ಹವಾಮಾನ ಇಲಾಖೆ ಕೊಟ್ಟಂಥ ಮುನ್ಸೂಚನೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.